ನೀವು ನೋಡ್ತೀರಿ SLCಯಲ್ಲಿ ಯಾರು ಫಸ್ಟು, ಯಾರು ಸೆಕೆಂಡು, ಯಾವ ಜಿಲ್ಲೆ ಫಸ್ಟು, PUCಯಲ್ಲಿ ಯಾವ ಜಿಲ್ಲೆ ಫಸ್ಟು, ಇದೆಲ್ಲ ನೋಡಿದಾಗ. ಆದರೆ ಅಲ್ಲಿಯ ಮಕ್ಕಳು, ಅದು ಕೂಡ ಹೆಣ್ಣುಮಕ್ಕಳು, ನಾವು ಶಾಲೆಗೆ ಹೋಗ್ಬೇಕು ಸರ್ ಅಂತೇಳಿ ಉತ್ಸಾಹದಲ್ಲಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂತೇಳಿ ಪ್ರಯತ್ನಗಳಾಗ್ತಾ ಇರುತ್ತೆ. ಮಕ್ಕಳು ರೆಡಿ ಇದ್ದಾರೆ, ನಮ್ಮ ಮಕ್ಕಳು ರೆಡಿ ಇದ್ದಾರೆ. ಆದರೆ ಮಕ್ಕಳು ನಡ್ಕೊಂಡು 5-6 ಕಿಲೋಮೀಟ್ರ್ ಹೋಗಬೇಕು. ಅಜ್ಜಿ ತಲೆ ಸುತ್ತು ಬಿದ್ದೋಗಿದ್ರು ಇಲ್ಲಿ. ಅವಾಗ ನೀರು ಕುಡಿಸಿ ನಿಧಾನಕ್ಕೆ ಕರ್ಕೊಂಡ್ ಬಂದಿದ್ವಿ. ಬಸ್ ಬಿಡಿ ಸಾರ್, ಬಸ್ ಬಿಡಿ. ಸಿದ್ದರಾಮಯ್ಯಗೆ ಕೈ ಮುಗಿತಿ ಹೇಳುತ್ತಿದೀವಿ. ಬಸ್ ಬಿಡಕ್ಕೆ ವ್ಯವಸ್ಥೆ ಮಾಡಿದರೆ ಸಾಕಾಗುತ್ತೆ. 70 ವರ್ಷದಿಂದ ಈ ಊರಿಗೆ ಬಸ್ ಬರಲ್ಲ. ನಮಗೆ ಈ ಸ್ಕೂಲಿಗೆ ಹೋಗೋದೇ ಬೇಡ ಅನಿಸ್ತತೆ, ಮತ್ತೆ ಮನೆಗೂ ಕಳ್ಸಲ್ಲ. ಬೇಗ ಚಿಕ್ಕ ವಯಸ್ಸಿಗೆಲ್ಲ ಮದುವೆ ಮಾಡಿ ಕಳ್ಸಿದ್ದಾರೆ ನಮ್ಮ ಮನೆಗೆ. ಎಸ್ ವೀಕ್ಷಕರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೀತಾ ಇದೆ. ಆದರೆ ನಮ್ಮಲ್ಲಿ ಇನ್ನೂ ಕೆಲ ಸೌಲಭ್ಯಗಳು ಮಂಗಮಾಯವಾಗಿದೆ. ಹೌದು, ದಾವಣಗೆರೆ ಜಿಲ್ಲೆಯ ಜಸ್ಟ್ 30 ಕಿಲೋಮೀಟರ್ ದೂರ ಇರುವ ಗುಡ್ಡದಹಟ್ಟಿ ಗ್ರಾಮಕ್ಕೆ ಬಸ್ ಬರಲ್ಲ. ಗುಡ್ಡದಹಟ್ಟಿ ಪುಟ್ಟಕ್ಕು ಗ್ರಾಮದಲ್ಲಿ 80 ಕುಟುಂಬಗಳಿವೆ. ಅಲ್ಲಿ ನೆಲೆಸಿದವರೆಲ್ಲ ದಲಿತರು, ಒಂದೇ ಕೋಮಿನ ಜನ. ಸ್ವತಂತ್ರ ಸಿಕ್ಕು 78 ವರ್ಷ ಕಳೆದ್ರೂ ಇನ್ನೂ ಆ ಗ್ರಾಮಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲ. ಗುಡ್ಡದಹಟ್ಟಿಯಲ್ಲಿ 1ರಿಂದ 5ನೇ ತರಗತಿವರೆಗೂ ಮಾತ್ರ ಶಾಲೆ ಇದೆ. 7ರಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಪಕ್ಕದ ನರಗನಹಳ್ಳಿ ಇಲ್ಲವೇ ಬೇರೆಡೆ ಹೋಗಬೇಕು. ಬಸ್ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ಇಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಲಿದುಳಿದ ಮಕ್ಕಳ ಪೈಕಿ ಸುಮಾರು 25 ಹುಡುಗರು ಮುಂದಿನ ವಿದ್ಯಾಭ್ಯಾಸಕ್ಕೆ ಪಕ್ಕದ ನರಗನಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ. ಇಲ್ಲಿನ ರಸ್ತೆ ಮತ್ತು ಸುತ್ತಮುತ್ತಲಿನ ಗಿಡಗಂಟಿ ನಿರ್ಜನ ಪ್ರದೇಶದಲ್ಲಿ ಪ್ರತಿದಿನ ಮಕ್ಕಳು ಆತಂಕದಲ್ಲೇ ಶಾಲೆಗೆ ಹೋಗುವ ಸ್ಥಿತಿ ಎದುರಾಗಿದೆ. ವೈದ್ಯರು, ಮಹಿಳೆಯರು, ಮಕ್ಕಳು ಪ್ರತಿದಿನ ಕಾಲ್ನಡಿಗೆ ಮೂಲಕವೇ ಬೇರೆಡೆಗೆ ಹೋಗಬೇಕು. ಊರಿಂದ ಬೇರೆ ಎಲ್ಲೇ ಹೋಗ್ಬೇಕಾದ್ರೂ ಇವರು 4 ಕಿಲೋಮೀಟರ್ ನಡೆದೇ ಹೋಗ್ಬೇಕು. ಶಾಲೆ, ಕಾಲೇಜು, ಕೆಲಸ, ಆಸ್ಪತ್ರೆ, ಮೇಲಾಗಿ ಪಡಿತರ ಅಂಗಡಿ ಮತ್ತು ಶುದ್ಧ ಕುಡಿಯುವ ನೀರು ಸೇರಿದಂತೆ ಏನೇ ಇದ್ರೂ 4 ಕಿಲೋಮೀಟರ್ ನಡೆದುಕೊಂಡು ಹೋಗ್ಲೇಬೇಕು. ಇನ್ನು ಬಸ್ಗಾಗಿ ಅದೆಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನ ಮಾತ್ರ ಆಗಿಲ್ಲ. ನಮ್ಮೂರಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದ್ವಿ ಸರ್. ಕೆಲವೊಂದು ಟೈಮ್ ಬಸ್ಸೇ ನಿಲ್ಸಿದ್ವಿ ನರಗನಹಳ್ಳಿ ಹೋಗಿ. ಅವರೇನಂತಾರೆ, ಡಿಪೋ ಮ್ಯಾನೇಜರಿಗೆ ಕಂಪ್ಲೇಂಟ್ ಕೊಡ್ರಿ, ಅರ್ಜಿ ಬರೆದು ಕೊಡ್ರಿ ಅಂತಾರೆ. ಅರ್ಜಿ ಬರೆದು ಕೊಟ್ಟರು ಕೂಡ ಕೊಟ್ಟಲ್ಲೇ 1.5 ವರ್ಷ ಆಯಿತು. ಈಗಲೂ ಕೂಡ ಏನು ಬಸ್ಸಿನ ವ್ಯವಸ್ಥೆ ಏನು ಕಲ್ಪಿಸಿಲ್ಲ. ಅದಕ್ಕೆ ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ, ದಿನ ನಡ್ಕೊಂಡು ಹೋಗ್ತಾರೆ. 25 ಜನ ಇದ್ದಾರೆ ಸರ್ ಹುಡುಗರು. ನಮ್ಮೂರಲ್ಲಿ 1ನೇ ಕ್ಲಾಸಿಂದ 5ನೇ ತರಗತಿಯವರು ಅಷ್ಟೇ ಸ್ಕೂಲ್ ಇರೋದು. 7, 8, 10 ತನಕ ನರಗನಹಳ್ಳಿ ನಡ್ಕೊಂಡು ಹೋಗ್ಬೇಕು. ದಿನ ನಡ್ಕೊಂಡು ಬರ್ಬೇಕು, ನಡ್ಕೊಂಡು ಹೋಗ್ಬೇಕು. ಆಮೇಲೆ ವಯಸ್ಸಾದವರು ಹುಡುಗಿಯರು ಇದ್ದಾರೆ ಸರ್ ಇದರಲ್ಲಿ. ಅವರು ಭಯದಿಂದ ಹೋಗ್ತಿದ್ದಾರೆ. ಪೋಷಕರು ಬೇಡ್ರಿ, ನೀವು ಹೋಗೋದೇ ಬೇಡ ಅಂತೇಳಿ 18 ವರ್ಷ ಆಗಿಂತ ಮುಂಚೆನೇ ಮದುವೆ ಮಾಡಿ ಕಳಿಸ್ತಿದ್ದಾರೆ ನಮ್ಮೂರಲ್ಲಿ. ಯಾಕಂದರೆ ನಮ್ಮೂರಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂತೇಳಿ. ನಮ್ಮ ಜಂಗಲ್ ಬೇರೆ ಇದೆ, ಕಾಡಲ್ಲಿದ್ದಾರೆ. ಅವ್ರಿಗೆ ಏನು ಅಂತ ಇಲ್ಲಿ ಯಾವ ಅಧಿಕಾರಿ ಕೂಡ ಇಲ್ಲಿ ಗಮನ ಇಟ್ಟು ನಮ್ಮ ಊರಲ್ಲಿ ಏನು ಸಮಸ್ಯೆ ಆಗಿದೆ ಇದುವರೆಗೂ ಬಂದು ಒಂದಿನಾನು ಕೂಡ ಇಲ್ಲಿ ಮೀಟಿಂಗ್ ಮಾಡಿಲ್ಲ. ನಿಮ್ಮ ಊರಿಂದ ಏನು ಸಮಸ್ಯೆ ಅಂತ ಸಹ ಇಲ್ಲಿರೋರು ಯಾರು ಕೂಡ ಒಂದು ಮಾಸಿಕ ಸಭೆ ಕೂಡ ಮಾಡಿಲ್ಲ ಸರ್. ಇಲ್ಲಿ ಹೆಣ್ಮಕ್ಳು ಕೂಡ ಭಾಳ ವಯಸ್ಸಾದಂಥವ್ರು ಇದ್ದಾರೆ. ರೇಷನ್ ಕಾರ್ಡ್ ತರಬೇಕಂದ್ರೂ ಸಹ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೆಬ್ಬಟ್ಟು ಕೊಡ್ಬೇಕಂದ್ರೂ ಒಂದಿನ ಹೋಗ್ಬೇಕು, ರೇಷನ್ ತರಬೇಕಂದ್ರೂ ಒಂದಿನ ಇರಬೇಕು. ನೀರಿನ ಘಟಕ ಇಲ್ಲ. ಅಲ್ಲಲ್ಲಿ ಚರಂಡಿ ಕ್ಲೀನ್ ಆಗಿಲ್ಲ ನೋಡ್ರಿ ಸರ್. ಎಷ್ಟು ಗಲೀಜಿದಾವೆ, ಸೊಳ್ಳೆಗಳು ವಿಪರೀತಾಗಿದ್ದಾವೆ. ಆಮೇಲೆ ಕೆಲವರಿಗೆ ಅಲ್ಲೇ 30% ಡೆಂಗ್ಯೂ ಫೀವರ್ ಬಂದಿದೆ ಆಲ್ರೆಡಿ. ನೋಡಿ ಸರ್, ನಮ್ಮ ಮಕ್ಕಳಿಗೆ ಬಸ್ ಬಿಡಬೇಕು, ನಮ್ಮ ಹಳ್ಳಿಗೆ ಬಸ್ ಬಿಡಬೇಕು. ಮಕ್ಕಳಿಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ನಮ್ಮ ಮಕ್ಕಳಿಗೆ ಹೋಗಕ್ಕಾಗ್ತಾ ಇಲ್ಲ. ಯಾವ್ದಾರು ಗಾಡಿ ಬಂದರೆ ಅದಕ್ಕೆ ಕೈ ತರಬಿದ್ರೆ ಒಬ್ಬರು ಬರ್ತೀರೇನು, ನಾಳೆ ಇಬ್ಬರು ಬರ್ತೀರೇನು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಕ್ಕಳು ಬಂದು ನಾವು ಹೋದಕ್ಕೆ ಹೋಗಲ್ಲಮ್ಮ, ನಾವು ಕೂಲಿ ಮಾಡಿ ಆದರೂ ಜೀವನ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಅತ್ಯಾಚಾರ ಆಗೋದನ್ನು ನೋಡಿ ನಮ್ಮ ಮಕ್ಕಳಿಗೂ ನಾವು ಶಾಲೆ ಬಿಡಿಸ್ಬಿಡಬೇಕು, ಅವೆಲ್ಲ ಬೇಡ ಅಂತ ಕೆಲವು ಮಕ್ಕಳಿಗೂ ಕೂಡ ಒಂದು 16-17 ವರ್ಷದ ಮಕ್ಕಳಿಗೂ ಕೂಡ ಮದುವೆ ಮಾಡಿಸಿ ಕಳಿಸ್ಬಿಟ್ಟಿದ್ದಾರೆ ಸಹ ಇಲ್ಲಿಂದ. ಅಧಿಕಾರಿಗಳೇ, ಜನಪ್ರತಿನಿಧಿಗಳಿಗೆ ವೇದಿಕೆ ಸಿಕ್ಕರೆ ಸಾಕು, ಉದ್ದುದ್ದ ರೈಲು ಬಿಡೋ ಬದಲು ಮೊದಲು ಆ ಊರಿಗೊಂದು ಬಸ್ ಬಿಡಿ, ಇಲ್ಲಾಂದ್ರೆ ಕುರ್ಚಿ ಬಿಟ್ಟು ಎದ್ದು ಬಿಡಿ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಮೂಲಭೂತ ಸೌಕರ್ಯಗಳಿಂದ ಸಾಕಷ್ಟು ವಂಚಿತ ಆಗಿರುವಂಥದ್ದು. ಅಂದರೆ ಅದು ಹಳ್ಳಿ ಶ್ರೀರಂಗಯ್ಯನ ಮಟ್ಟಿ ಅನ್ನುವಂಥ ಒಂದು ಆ ಹಳ್ಳಿಯಲ್ಲಿ ಸುಮಾರು 80ಕ್ಕೂ ಅಧಿಕ ಕುಟುಂಬಗಳು ವಾಸವಾಗಿರುವಂಥದ್ದು. ಅಲ್ಲಿಂದ 4 ಕಿಲೋಮೀಟರ್ ಅಂದರೆ ನರಗನಹಳ್ಳಿ ಅನ್ನುವಂಥ ಒಂದು ಹಳ್ಳಿಗೆ ಅಲ್ಲಿ ಸುಮಾರು 30ಕ್ಕೂ ಅಧಿಕ ಮಕ್ಕಳು ಪ್ರತಿದಿನ 4
4 ಕಿಲೋಮೀಟರ್ ನಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ನರಗನಹಳ್ಳಿ ಶಾಲೆಗೆ ಹೋಗುವಂಥ ಮಕ್ಕಳನ್ನ ತಾವು ಈ ದೃಶ್ಯದಲ್ಲಿ ನೋಡ್ಬೋದು. ಇನ್ನು ಶ್ರೀರಂಗಯ್ಯನ ಮಟ್ಟಿಯಿಂದ ಸುಮಾರು 20ಕ್ಕೂ ಅಧಿಕ ಜನ ಪ್ರತಿದಿನ 3 ಕಿಲೋಮೀಟರ್ ನಡ್ಕೊಂಡೋಗಿ 3 ಕಿಲೋಮೀಟರ್ ನಡ್ಕೊಂಡು ಬರುವಂಥ ಪರಿಸ್ಥಿತಿ ತಾವು ಎಡಬಲ ನೋಡ್ಬೋದು. ಸಾಕಷ್ಟು ಇಲ್ಲಿ ಬೆಳೆ ಬೆಳೆದಿರುವಂಥದ್ದು, ಅಲ್ಲಿ ಗುಡ್ಡದ ವಾತಾವರಣ ಸಹ ಇರುವಂಥದ್ದು. ಇದರಂತರಲ್ಲಿ ಮಕ್ಕಳು ಏನು ಆತಂಕದಲ್ಲಿ ಪ್ರತಿದಿನ ಶಾಲೆಗೆ ಹೋಗುವಂಥದ್ದು. ಸೊ ಆ ಮಕ್ಕಳು ಸಹ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ಒಂದು ನಿಮಿಷ ಅಮ್ಮ, ತಾವು ಯಾವ ಊರಿಂದ ಎಲ್ಲಿಗೆ ಹೋಗ್ತಾ ಇರೋದು? ಬಸ್ ಇದೆಯಾ ಇಲ್ಲ ಹೇಗೆ ತಮಗೆ? ನಮಗೆ ಬಸ್ ಇಲ್ಲ. ಗುರ್ದಟ್ಟಿಯಿಂದ ನರಗನಹಳ್ಳಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಮತ್ತೆ ನರಗನಹಳ್ಳಿಯಿಂದ ಗುರ್ದಟ್ಟಿಗೆ ನಡ್ಕೊಂಡು ಬರ್ತೀವಿ ದಿನ. ಎಷ್ಟು ಕಿಲೋಮೀಟರ್ ಹೋಗ್ತೀರಮ್ಮ ಡೈಲಿ? 4 ಕಿಲೋಮೀಟ್ರ್. 8 ಕಿಲೋಮೀಟ್ರ್ ಆಗುತ್ತೆ. ದಿನಕ್ಕೆ 8 ಕಿಲೋಮೀಟ್ರ್ ನಾವು ನಡಿತೀವಿ. ಯಾಕೆ ತಮ್ಮ ಊರಿಗೆ ಬಸ್ ಇಲ್ವಾ? ಇಲ್ಲ, ತುಂಬ 8 ವರ್ಷ ಆಯ್ತು, ಅವತ್ತಿಂದ ಬಸ್ಸೇ ಇಲ್ಲ. ತುಂಬ ಬಸ್ಸಿನ ಮತ್ತೆ ಜಂಗಲೆಲ್ಲ ತುಂಬ ಒಂದೇ ಇದ್ರಾಗ ಹೊಂದ್ಕೊಂಡ್ಬಿಟ್ಟಿದ್ದಾವೆ. ಅದರಿಂದ ನಡ್ಕೊಂಬರೋಕ್ಕೆ ತುಂಬ ಭಯ ಆಗುತ್ತೆ. ಬಸ್ ಯಾಕೆ ಬರಲ್ಲಮ್ಮ ನಿಮ್ಮೂರಿಗೆ? ನಮ್ಮೂರಿಗೆ ಬಸ್ಸು ಯಾಕೆ ಬರಲ್ಲ ಅಂದರೆ ಇಲ್ಲಿ ರೋಡ್ ಕ್ಲೀನ್ ಆಗಿಲ್ಲ, ಮತ್ತು ಹೊಲ ಎಲ್ಲ ತುಂಬ ಒತ್ತಿದ್ದಾರೆ ಈ ಕಡೆ. ಹಾಗಾಗಿ ಬಸ್ ಬರೋದಕ್ಕೆ ಆಗ್ತಿಲ್ಲ. ನೀವು ಮನವಿ ಮಾಡಿದ್ರ ಬಸ್ಗೋಸ್ಕರ ಏನಾದರೂ? ತುಂಬ ಸತಿ, ಒಂದು 5-6 ಸತಿ ಏನೋ ಮನವಿ ಮಾಡಿದ್ದೀವಿ, ಆದರೂ ಬರ್ತಿಲ್ಲ ಬಸ್. ಆಮೇಲೆ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ರೀಚ್ ಆಗ್ತೀರಾ ನೀವು ಡೈಲಿ ನಡ್ಕೊಂಡು? ಲೇಟ್ ಆಗುತ್ತೆ. ಅಲ್ಲೇ ಸರ್ ಪ್ರೇಯರ್ ಮಾಡಿ ಎಲ್ಲ ಇದು ಹಾಜರಾತಿ ಹಾಕಿರ್ತಾರೆ. ಒಂದು ಅರ್ಧ ಫೀಲ್ಡಲ್ಲೇ ಪಾಠ ಆಗಿರುತ್ತೆ, ಅವಾಗ ಹೋಗ್ತೀವಿ ನಾವು. ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಏಕವಚನದಿಂದ ನೋಡ್ತಾರೆ ನಮ್ಮನ್ನು, ಏಕವಚನದಿಂದ ಮಾತಾಡ್ತಾರೆ. ನಾವು ಯಾರಿಗೂ ಬೈಕನ್ನು ಕೈ ಅನ್ನಲ್ಲ. ಅವರು ಒಂಥರ ನೋಡ್ತಾರಲ್ಲ, ಏನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರಲ್ಲ, ಅದಕ್ಕೆ ನಾವು ಏನು ಅನ್ನೋಕ್ಕಾಗಲ್ಲ ನಾವು ಸುಮ್ಮನೆ. ಮತ್ತು ಈ ಮೆಕ್ಕೆಜೋಳ ಬೆಳೆದ್ರೆ ಮೆಕ್ಕೆಜೋಳಗೆ ಹೋಗಿ ಎದುರಿಸ್ತಾರೆ. ತುಂಬ ತೊಂದರೆ ಕೊಡ್ತಾರೆ ನಮ್ಮನ್ನಂದ್ರು. ನಮಗೆ ಈ ಸ್ಕೂಲಿಗೆ ಹೋಗೋದೇ ಬೇಡ ಅನ್ನಿಸ್ತೈತೆ, ಮತ್ತು ಮನೆಗೂ ಕಳ್ಸಲ್ಲ. ಬೇಗ ಈ ಚಿಕ್ಕ ವಯಸ್ಸರಿಗೆಲ್ಲ ಮದುವೆ ಮಾಡಿ ಕಳಿಸಿದ್ದಾರೆ ನಮ್ಮ ಮನೆಗೆ. ಯಾವುದೇ ಅಧಿಕಾರಿಗಳು ಸಹ ಇಲ್ಲಿ ತಿರುಗಿ ನೋಡುವಂಥ ಪ್ರಯತ್ನವನ್ನು ಇಲ್ಲಿವರೆಗೂ ಮಾಡಿಲ್ಲ. ಇಲ್ಲಿ ಆದಷ್ಟು ಬೇಗ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಸುಮಾರು 40ಕ್ಕೂ ಅಧಿಕ ಮಕ್ಕಳ ಒಂದು ಭವಿಷ್ಯಕ್ಕೆ ಅವರು ನೆರವಾಗಬೇಕು ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಶೆಡ್ನಲ್ಲಿ ಬಂದಿಯಾದ ರಣವಿಕ್ರಮ. ಪಾಕ್ಗೆ ಮಣ್ಣು ಮುಕ್ಕಿಸಿದ ವೀರನಿಗೆ ತುಕ್ಕು. ಒಮ್ಮೆ ಈ ದೃಶ್ಯ ನೋಡಿ. ಅದೇನ್ ಸಡಗರ, ಅದೇನ್ ಸಂಭ್ರಮ. ಈ ಯುದ್ಧ ಟ್ಯಾಂಕರ್ಗೆ ಬಗೆ ಬಗೆಯ ಹೂವಿನ ಅಲಂಕಾರ, ಉದ್ದದ ಲಾರಿಯಲ್ಲಿ ಭವ್ಯ ಮೆರವಣಿಗೆ. ನೋಡೋಕೆ 2 ಕಣ್ಣು ಸಾಲದು. ಶಿವಮೊಗ್ಗದ ಯುವಕರಿಗೆ ದೇಶ ಪ್ರೇಮ ಹಾಗೂ ಸೈನ್ಯಕ್ಕೆ ಸೇರುವ ಆಸಕ್ತಿ ಹೆಚ್ಚಿಸಲೆಂದೇ ಶಿವಮೊಗ್ಗ ನಗರಕ್ಕೆ 2023 ಆಗಸ್ಟ್ 12ರಂದು ಮಹಾರಾಷ್ಟ್ರದ ಪುಣೆಯ ಕಿರ್ಕಿ ಸೇನಾ ಕಂಟೋನ್ಮೆಂಟ್ ಬೋರ್ಡ್ನಿಂದ T-55 ಮಾದರಿಯ ಯುದ್ಧ ಟ್ಯಾಂಕರ್ ಅನ್ನ ಶಿವಮೊಗ್ಗಕ್ಕೆ ತರಿಸಲಾಗಿತ್ತು. ಅದೇ ಯುದ್ಧ ಟ್ಯಾಂಕರ್ನ ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರ. ಚಿಕ್ಕ ಶೆಡ್ನಲ್ಲಿ ಧೂಳು ಬಿದ್ದು ತುಕ್ಕು ಹಿಡಿಯುತ್ತಿರುವ ಈ ಯುದ್ಧ ಟ್ಯಾಂಕರ್ ಅನ್ನ ಹೇಳೋರಿಲ್ಲ. ಕಳೆದ ವರ್ಷ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವತಿಯಿಂದ ಟ್ಯಾಂಕರ್ಗೆ ಅದ್ದೂರಿ ಸ್ವಾಗತ ನೀಡಲಾಗಿತ್ತು. MRS ಸರ್ಕಲ್ನಲ್ಲಿ ಸ್ಥಾಪಿಸುವ ಉದ್ದೇಶವಿತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರುವ ಮೆಸ್ಕಾಂ ವಸತಿ ಗೃಹಗಳ ಆವರಣದಲ್ಲಿ ಟ್ಯಾಂಕರ್ ಅನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು. ಟ್ಯಾಂಕರ್ ಸುತ್ತಲೂ ಪಂಜರ ಸ್ಥಾಪಿಸಲಾಯಿತು. 12 ತಿಂಗಳಾದರೂ ಟ್ಯಾಂಕರ್ ಪಂಜರದಿಂದ ಹೊರಗೆ ಬಂದೇ ಇಲ್ಲ. ಅಲಂಕಾರಕ್ಕೆ ಹಾಕಿದ ಹೂ ಕೊಳೆತು ಒಣಗಿದ್ರೂ ತೆಗಿಲಿಲ್ಲ. ಟ್ಯಾಂಕರ್ ಸಂಪೂರ್ಣ ಧೂಳಿನಲ್ಲಿ ಮುಳುಗಿದೆ. ಅಕ್ಕಪಕ್ಕ